ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಜೂನ್ ತಿಂಗಳ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಧನುರಾಶಿ ಸಂಜಾತರಲ್ಲಿ ಮೂಲ, ಪೂರ್ವಾಷಾಢ ಹಾಗೂ ಉತ್ತರಾಷಾಢ ಮೂರೂ ನಕ್ಷತ್ರ ಸಂಜಾತರಿಗೂ ಶುಭಾಶುಭ ಮಿಶ್ರ ಫಲವಿದೆ. ಈ ತಿಂಗಳಿಂದ ನಿಮಗೆ ಅಷ್ಟಮ ಗುರುವಿನ ಸಂಚಾರ ಆರಂಭವಾಗಲಿದೆ. ಜೂನ್ 2ನೇ ತಾರೀಕಿನಿಂದ ಅಕ್ಟೋಬರ್ 30ನೇ ತಾರೀಕಿನವರೆಗೂ ಅಷ್ಟಮ ಗುರು ಸಂಚಾರವೇನಿದೆ ಅದು ನಿಮಗೆ ಮಾತ್ರವಲ್ಲದೆ ನಿಮ್ಮ ಮಾತೃವರ್ಗಕ್ಕೂ ಸಹಿತ ಅನಾರೋಗ್ಯ ಬಾಧೆಯನ್ನು ಹೆಚ್ಚು ಮಾಡಬಹುದು. ಅಲರ್ಜಿ, ಚರ್ಮವ್ಯಾಧಿ, ಶೀತೋಷ್ಣ ವೈಪರೀತ್ಯ, ನರ ದೌರ್ಬಲ್ಯತೆ ಹಾಗೂ ರಕ್ತ ಸಂಬಂಧಿತ ಕಾಯಿಲೆಗಳನ್ನು ಈ ಒಂದು ಅಷ್ಟಮ ಗುರು ಸಂಚಾರ ಕಾಲದಲ್ಲಿ ಧನುರಾಶಿ ಸಂಜಾತರನ್ನು ಹೆಚ್ಚಾಗಿ ಕಾಡಬಹುದು. ಅದರ ಜೊತೆಗೆ ನಿಶ್ಶಕ್ತಿ, ದೇಹಾಲಸ್ಯ ಮತ್ತು ಅಜೀರ್ಣ ಹಾಗೂ ಉದರ ವ್ಯಾಧಿಗಳು ಸಹಿತ ಧನುರಾಶಿ ಸಂಜಾತರನ್ನು ಕಾಡುವ ಸಾಧ್ಯತೆ ಇರುತ್ತದೆ. ಆರೋಗ್ಯ ವಿಚಾರದಲ್ಲಿ ನೀವು ಬಹಳಷ್ಟು ಜಾಗ್ರತೆ ಮತ್ತು ಎಚ್ಚರಿಕೆಯನ್ನು ವಹಿಸಿ ಪ್ರತಿನಿತ್ಯವೂ ತಪ್ಪದೆ ಮಹಾ ಮೃತ್ಯುಂಜಯ ಸ್ತೋತ್ರವನ್ನು ಪ್ರಾರ್ಥನೆ ಮಾಡಿ ಹಾಗೂ ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡುವುದರಿಂದ ನಿಮ್ಮ ಒಂದು ಸ್ವಾಸ್ಥ್ಯ ಸಂರಕ್ಷಣೆ ಮಾಡಿಕೊಳ್ಳಬಹುದು. ಶನಿ ಮುದ್ರೆ ಹಾಗೂ ಅಪಾನ ವಾಯು ಮುದ್ರೆಗಳನ್ನು ಅಭ್ಯಾಸ ಮಾಡುವುದರಿಂದ ದೇಹದಲ್ಲಿ ವಾತ, ಪಿತ್ತ, ಕಫ ಈ ಮೂರು ಪ್ರಕೃತಿಗಳು ಯಾವುದೇ ರೀತಿಯಾದಂತಹ ಅಸಮತೋಲನವಿಲ್ಲದೆ ನಿಮ್ಮ ಒಂದು ಆರೋಗ್ಯಕ್ಕೆ ಪೂರಕವಾಗಿ ಸ್ವಾಸ್ಥ್ಯ ಸಂರಕ್ಷಣೆಗೆ ಸಹಕಾರಿಯಾಗಲಿದೆ. ಹಾಗೆಯೇ ಗುರುವಿನ ಶುಭ ಅನುಗ್ರಹಕ್ಕಾಗಿ ಕನಕಪುಷ್ಯರಾಗ, ಪುಷ್ಯರಾಗ ಅಥವಾ ಪದ್ಮರಾಗ ಹರಳಿನ ಉಂಗುರವನ್ನು ಧರಿಸುವುದು ಆರೋಗ್ಯ ವಿಚಾರಕ್ಕಾಗಿ ಮಾತ್ರವೇ ಅಲ್ಲದೆ ಆರ್ಥಿಕ ವಿಚಾರಕ್ಕೂ ಮತ್ತು ಔದ್ಯೋಗಿಕ ಜೀವನಕ್ಕೂ ಸಹಿತ ಸಹಕಾರಿಯಾಗಲಿದೆ. ನಿಮ್ಮ ಬೆಳವಣಿಗೆಗೆ ಕಾರಣವಾಗಲಿದೆ. ದೃಷ್ಟಿದೋಷ ಹಾಗೂ ಶತ್ರುಬಾಧೆಯಿಂದ ಬಳಲುತ್ತಿರುವ ಧನುರಾಶಿ ಸಂಜಾತರಿಗೆ ಹಳದಿ ಬಣ್ಣದ ಅಲೆಕ್ಸಾಂಡ್ರೈಟ್ ಉಂಗುರವನ್ನು ಧರಿಸುವುದು ಶತ್ರುಬಾಧೆಯನ್ನು ಕಡಿಮೆ ಮಾಡಲಿದೆ ಹಾಗೂ ಕೆಟ್ಟ ದೃಷ್ಟಿ ದೋಷಗಳನ್ನು ಸಹಿತ ನಿವಾರಣೆ ಮಾಡಲಿದೆ. ಹಣಕಾಸಿನ ವಿಚಾರದಲ್ಲಿ ತೀವ್ರ ಸಮಸ್ಯೆಗಳೇನೂ ಉಂಟಾಗದಿದ್ದರೂ ಸಹಿತ ಮೊದಲಿನಂತೆ ಆರ್ಥಿಕ ಸಬಲತೆ ಇರಲಾರದು ಹಾಗೂ ನಿಮ್ಮ ಒಂದು ಯೋಚನೆಯಂತೆ ಹಣ ಖರ್ಚಾಗುವುದಿಲ್ಲ. ಅದಕ್ಕೆ ಬದಲಾಗಿ ಇನ್ನೂ ಹೆಚ್ಚಿನ ಖರ್ಚುಗಳನ್ನು ನೀವು ಮಾಡಬೇಕಾದಂತಹ ಸಂದರ್ಭಗಳು ಎದುರಾಗುತ್ತದೆ. ಮುಖ್ಯವಾಗಿ ಕೌಟುಂಬಿಕ ಜೀವನದಲ್ಲಿ ನಿಮಗೆ ನಿಮ್ಮ ಪತಿ ಅಥವಾ ಪತ್ನಿ ಹಾಗೂ ಮಕ್ಕಳ ಜೊತೆಗಿನ ಸಂಬಂಧಗಳಲ್ಲಿ ವಿರಸವು ಹೆಚ್ಚಾಗಬಹುದು, ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಹಾಗೂ ಒಬ್ಬರ ಮಾತನ್ನು ಮತ್ತೊಬ್ಬರು ಕೇಳದೇ ಇರಬಹುದು ಅಥವಾ ವಿರುದ್ಧವಾಗಿ ಹಠ, ದ್ವೇಷ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಜೂನ್ ತಿಂಗಳಲ್ಲಿ ಧನುರಾಶಿ ಸಂಜಾತರಿಗೆ ಹೆಚ್ಚಾಗಿ ಕಾಡಲಿದೆ. ಈ ತಿಂಗಳಲ್ಲಿ ಬಹಳಷ್ಟು ಋಣಾತ್ಮಕ ವಿಚಾರಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಇದು ಉದ್ಯೋಗ ವಿಚಾರದಲ್ಲಿಯೂ ಅಷ್ಟೇ, ವೃತ್ತಿ ಹಾಗೂ ವ್ಯಾಪಾರ ವಿಚಾರದಲ್ಲಿಯೂ ಋಣಾತ್ಮಕವಾದಂತಹ ಪರಿಣಾಮಗಳು ಕಾಣಬಹುದು. ಷೇರು ವ್ಯವಹಾರಗಳು ಅತ್ಯಂತ ಹೆಚ್ಚಿನ ಜಾಗ್ರತೆ ಮತ್ತು ಎಚ್ಚರಿಕೆಯಿಂದ ಹೂಡಿಕೆಗಳನ್ನು ಮಾಡಿ, ಏಕೆಂದರೆ ತಿಂಗಳು ಪೂರ್ತಿ ಹಣಕಾಸು ಲೇವಾದೇವಿ ಹಾಗೂ ಹಣ ಹೂಡಿಕೆ ವಿಚಾರದಲ್ಲಿ ಗ್ರಹಗತಿಗಳು ನಿಮಗೆ ವಿರೋಧವಾಗಿಯೇ ಇದೆ. ನೀವು ಅಂದುಕೊಂಡಿದ್ದಕ್ಕಿಂತ ಬಹಳ ಹೆಚ್ಚಾಗಿ ಹಣ ವ್ಯಯವಾಗಲಿದ್ದು
ಕೆಲವೊಂದಷ್ಟು ಅಪಾತ್ರ ದಾನಗಳು ಸಹಿತ ನಿಮ್ಮಿಂದ ಆಗುವ ಸಾಧ್ಯತೆಗಳಿದೆ. ಹಣಕಾಸು ವ್ಯವಹಾರಗಳಲ್ಲಿ ನೀವು ಮೋಸ ಹೋಗುವ ಸಾಧ್ಯತೆ ಅಥವಾ ನಷ್ಟ ಹೊಂದುವ ಸಾಧ್ಯತೆ ಹೆಚ್ಚಿದೆ. ನೀವು ನಂಬಿರುವಂತಹ ಆಪ್ತ ಮಿತ್ರವರ್ಗವೇ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಕೈ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಕ್ರಯ ವಿಕ್ರಯಗಳಲ್ಲಿಯೂ ಸಹಿತ ನೀವು ನಷ್ಟ ಹೊಂದಬಹುದು. ಕಾನೂನಾತ್ಮಕ ಹೋರಾಟದಲ್ಲಿ ಹಿನ್ನಡೆಯಾಗುವುದು ಅಥವಾ ಕಾನೂನಾತ್ಮಕ ಹೋರಾಟಗಳು ಮಂದಗತಿಯಲ್ಲಿ ಸಾಗುವುದು ಬೇಸರ, ಚಿಂತೆ, ಅಶಾಂತಿ ಹಾಗೂ ದುಗುಡಗಳನ್ನು ತರಲಿದೆ. ವಿದ್ಯಾರ್ಥಿ ವರ್ಗವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡಲು ಸಾಧ್ಯವಾಗದೇ ಇರಬಹುದು. ದ್ವಂದ್ವ ಹಾಗೂ ಗೊಂದಲಗಳು ವಿದ್ಯಾರ್ಥಿ ವರ್ಗವನ್ನು ಈ ತಿಂಗಳು ಕಾಡಲಿದೆ. ಆ ದ್ವಂದ್ವ ಗೊಂದಲಗಳು ನಿವಾರಣೆಯಾಗಿ ಶ್ರದ್ಧೆ ಏಕಾಗ್ರತೆಯಿಂದ ಅಭ್ಯಾಸ ಮಾಡಲು ವಿದ್ಯಾರ್ಥಿ ವರ್ಗವು ಶಾರದಾ ಭುಜಂಗ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಪಠಿಸಿ ಅಥವಾ ಆಲಿಸಿ. ಮತ್ತೊಂದು ಮುಖ್ಯ ವಿಚಾರವೇನೆಂದರೆ, ಧನುರಾಶಿ ಸಂಜಾತರು ಈ ತಿಂಗಳಲ್ಲಿ ಹಣಕಾಸಿನ ವಿಚಾರವಾಗಿ ಮಧ್ಯಸ್ಥಿಕೆ ವಹಿಸಿಕೊಳ್ಳುವುದು ಅಥವಾ ಜಾಮೀನುದಾರರಾಗುವುದು ಅಥವಾ ಗ್ಯಾರಂಟರ್ ಆಗಿ ನಿಮ್ಮನ್ನು ನೀವು ಎಲ್ಲಿಯೂ ತೊಡಗಿಸಿಕೊಳ್ಳಬೇಡಿ. ಏಕೆಂದರೆ ಹಣಕಾಸಿನ ವಿಚಾರವಾಗಿ ಅತ್ಯಂತ ಆಪ್ತರಿಂದಲೇ, ನಂಬಿಕಸ್ಥರಿಂದಲೇ ನೀವು ಮೋಸ ಹೋಗುವಂತಹ ಸಾಧ್ಯತೆಗಳು ಇವೆ. ಆಸ್ತಿ ವಿಚಾರವಾಗಿಯೂ ಸಹಿತ ಆಸ್ತಿ ವ್ಯಾಜ್ಯ ಇತ್ಯರ್ಥವಾಗುವ ಬದಲು ಅದು ಮತ್ತಷ್ಟು ವಿಕೋಪಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಉಂಟು. ಶತ್ರುಬಾಧೆ ಹಾಗೂ ದೃಷ್ಟಿದೋಷಗಳು ಸಹಿತ ಧನುರಾಶಿ ಸಂಜಾತರನ್ನು ಅತಿ ಹೆಚ್ಚು ಬಾಧಿಸಲಿದೆ. ಹೀಗಾಗಿ ಶತ್ರುವಿನ ಪೀಡನೆ ಕಡಿಮೆ ಮಾಡಲು ಅಥವಾ ಶತ್ರುಬಾಧೆ ನಿವಾರಣೆಯಾಗಲು ಏನೇನು ಮಾಡಬೇಕೋ ಅವೆಲ್ಲ ಪರಿಹಾರ ಕಾರ್ಯಗಳನ್ನು ಧನುರಾಶಿ ಸಂಜಾತರು ಮಾಡಿಸಿಕೊಳ್ಳುವುದು ಅವರ ವೈಯಕ್ತಿಕ ಆರೋಗ್ಯ ವಿಚಾರಕ್ಕಾಗಿ ಮಾತ್ರವೇ ಅಲ್ಲದೆ ಕುಟುಂಬ ಸದಸ್ಯರು ಹಾಗೂ ಆಪ್ತೇಷ್ಟರಿಗೂ ಸಹಿತ ಯಾವುದೇ ರೀತಿಯಾದಂತಹ ತೊಂದರೆಗಳು, ನಷ್ಟಗಳು ಉಂಟಾಗದೆ ಆ ನಷ್ಟದ ಪರಿಣಾಮವನ್ನು ಕಡಿಮೆ ಮಾಡಲಿದೆ. ಗಂಡಾಂತರ ಸ್ಥಿತಿಗಳಿಂದ ನೀವು ಪಾರಾಗಲು ಸಾಧ್ಯತೆ ಇದೆ. ಧನುರಾಶಿ ಸಂಜಾತರು ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಹೆಚ್ಚಿನ ಜಾಗ್ರತೆ ಮತ್ತು ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಅಷ್ಟಮ ಗುರು ಹಾಗೂ ಅರ್ಧಾಷ್ಟಮ ಶನಿಯ ಸಂಚಾರ ಇರುವುದರಿಂದ ಸಣ್ಣ ಪುಟ್ಟ ಅಪಘಾತಗಳಾಗುವಂತಹ ಸಾಧ್ಯತೆ ಹೆಚ್ಚಿರುತ್ತದೆ. ಇನ್ನು ಧನುರಾಶಿ ಸಂಜಾತರ ವೈಯಕ್ತಿಕ ಜೀವನದಲ್ಲಿಯೂ ಸಹಿತ ಬಿರುಕುಗಳು, ಅನುಮಾನಗಳು, ಅಪಮಾನಗಳು ಆಗಾಗ್ಗೆ ನಿಮ್ಮನ್ನು ಸತಾಯಿಸಬಹುದು. ಇದರಿಂದ ನೀವು ನೊಂದುಕೊಳ್ಳುವ ಸಾಧ್ಯತೆಯೂ ಉಂಟು. ನೀವು ನಿಮ್ಮ ಎಲ್ಲ ಕಷ್ಟ ತಾಪತ್ರಯಗಳಿಂದ ಹೊರಬರಲು ಪ್ರತಿನಿತ್ಯವೂ ತಪ್ಪದೆ ದತ್ತಸ್ತವ ರಾಜ ಹಾಗೂ ಅರ್ಧನಾರೀಶ್ವರ ಸ್ತೋತ್ರವನ್ನು ಪಠಿಸಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳಿತುಂಟಾಗಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ನಿವೇದನೆ ಮಾಡಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮುಂದಿನ ಜ್ಯೋತಿಷ್ಯ ಫಲ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.